ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪೊಲೀಸಿನ ಹೊಸ ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಈ ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ಎಲ್ಲ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯಲಿದೆ. ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ರಾಜ್ಯವನ್ನು ಡ್ರಗ್ ಫ್ರೀ ಕರ್ನಾಟಕ ಅಂದರೆ ಮಾದಕ ವಸ್ತು ಮುಕ್ತ ರಾಜ್ಯವನ್ನು ಏನು ಘೋಷಣೆ ಮಾಡಿತು ಅದರ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾದಕ ವಸ್ತುಗಳ ಬಗ್ಗೆ, ಡ್ರಗ್ಸ್ಗಳ ಬಗ್ಗೆ ಈಗಾಗಲೇ ನಾವು ಭಾಳಷ್ಟು ಸೀರಿಯಸ್ ಆಗಿದ್ದೀವಿ, ಭಾಳ ಗಂಭೀರವಾಗಿ ಇದನ್ನು ತಗೊಂಡು ಈಗಾಗಲೇ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಅದರಲ್ಲಿ ವಿಶೇಷವಾಗಿ ಇದರ ಅಡಿಯಲ್ಲಿ ನಾವು ಅನೇಕ ಪ್ರಕರಣವನ್ನು ರಾಜ್ಯಾದ್ಯಂತ ಹಾಗೂ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣವನ್ನು ನಾವು ದಾಖಲು ಮಾಡಿದ್ದೀವಿ. ಆ ಪ್ರಕರಣಗಳು ನಾವು ಯಾರು ಪೆಡ್ಲರ್ಸ್ ಇದ್ದಾರೆ ಅಂದರೆ ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ, ಯಾರು ತಮ್ಮ ಹೊಲದಲ್ಲಿ ಗಾಂಜಾನ ಬೆಳೆಸ್ತಾರೆ ಅಂಥವ್ರ ಮೇಲೆ ಕೇಸ್ ಮಾಡಿದ್ದೀವಿ. ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾನ ಕೂಡ ನಾವು ಜಪ್ತು ಮಾಡಿದ್ದೀವಿ. ಅದು ವಿವರಗಳನ್ನು ನಾನು ಆಮೇಲೆ ಹೇಳ್ತೇನೆ. ಒಂದು ಕಡೆ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸು ಕೂಡ ನಾವು ಎಲ್ಲ ಕಡೆ ಮಾಡಿದ್ದೀವಿ. ತಮ್ಮೆಲ್ಲರೂ ಗೊತ್ತಿದೆ, ಅನೇಕ ಶಾಲಾ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಬೇರೆ ಬೇರೆ ಕಡೆ ಹೋಗಿ ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ರಾಜ್ಯಾದ್ಯಂತ ನಾವು ಮಾಡಿದ್ದೀವಿ. ಸೊ ಇದನ್ನು ಮೇನ್ಲಿ ಈ ನಾವು ಕೇಸಸ್ ಹಾಕೋದು, ಅವೇರ್ನೆಸ್ ಮಾಡೋದು, ಈ ಡ್ರಗ್ಸಿಗೆ ಏನು ಡಿಮ್ಯಾಂಡ್ ಇದೆ ಮತ್ತು ಸಪ್ಲೈ ಏನಾಗುತ್ತೆ ಅದನ್ನು ಕಡಿವಾಣ ಹಾಕೋಕ್ಕೆ ಏನು ಪೆಡ್ಲರ್ಸ್ನ ಹಿಡಿದು ಈ ಸಪ್ಲೈಯನ್ನು ನಿಯಂತ್ರಣ ಮಾಡೋದು, ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡಿ ಏನು ಡಿಮ್ಯಾಂಡ್ ಇದೆ ಸಾರ್ವಜನಿಕರಿಂದ, ವಿಶೇಷವಾಗಿ ವಿದ್ಯಾರ್ಥಿಗಳಿಂದ ಡಿಮ್ಯಾಂಡ್ ಇದೆ ಅದನ್ನು ಕಂಟ್ರೋಲ್ ಮಾಡೋದು. ಸೊ ಈ ರೀತಿ ಸಪ್ಲೈ ಮತ್ತು ಡಿಮ್ಯಾಂಡನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ. ಇದನ್ನು ಇನ್ನೂ ಹೆಚ್ಚಿಗೆ ಕಾರ್ಯರೂಪಕರಕ್ಕೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಇದನ್ನು ಇನ್ನೂ ಹೆಚ್ಚಿಗೆ ಒಂದು ಪರಿಣಾಮಕಾರಿಯಾಗಿ ಆಗೋಕ್ಕೆ ಮತ್ತು ಅದಕ್ಕೆ ರಿಸಲ್ಟ್ ಇನ್ನೂ ಜಾಸ್ತಿ ಆಗುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರ ನೇತೃತ್ವದಲ್ಲಿ 2 ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಒಂದು ಆಪರೇಷನ್ ರೈಸ್ RISC ಮತ್ತು ಇನ್ನೊಂದು ಬೇಡ ಬ್ರೋ ಅಂತ ಉಪಕ್ರಮಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ ಇಡೀ ರಾಜ್ಯದಂತ. ಈ ಆಪರೇಷನ್ ರೈಸ್ RISC ಇದರ ಅರ್ಥ ಒಂದು R ಅಂದರೆ ರಿಫ್ಯೂಸ್ ಅಂದರೆ ನಿರಾಕರಣೆ. ನಾವು ಸಾರ್ವಜನಿಕರಲ್ಲಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಒಂದು ಅವೇರ್ನೆಸ್ ಮೂಡಿ ಈ ಡ್ರಗ್ಸನ್ನು ತಗೊಳ್ಳೋಕ್ಕೇನೆ ನಿರಾಕರಣೆ ಮಾಡಿದ್ರೆ ಸಾಕಷ್ಟು ಪರಿಣಾಮ ಈ ಏನು ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಇದೆ ಅದಕ್ಕೆ ನಾವು ಮಾಡ್ಬೋದು. ಅದ್ರ ಜೊತೆಗೆ ಇನ್ಫಾರ್ಮ್ ಅಂದರೆ ಮಾಹಿತಿ ನೀಡೋದು, 3ನೇದು ಸಪೋರ್ಟ್ ಹಾಗೂ ಈ ಎನ್ಪವರ್. ಸೊ ಹಾಗಾಗಿ ರೈಸ್ ಅಂತ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗಾಗಲೇ ನಾನು ಹೇಳಿದೆ, ಈ ಹಿಂದೆ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳು ಆಗಿದೆ. ಆದರೆ ಈಗ ಈ ರೈಸ್ ಏನು ನಾವು ಹೊಸ ಕಾರ್ಯಕ್ರಮ ಮಾಡ್ತೇವೆ ಅದರಲ್ಲಿ ಬರೀ ಪೊಲೀಸ್ ಇಲಾಖೆ ಅಲ್ಲದೆ ಸರ್ಕಾರದ ಇನ್ನೂ ಬೇರೆ ಬೇರೆ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಶಿಕ್ಷಣ ಇಲಾಖೆ ಇರ್ಬೋದು, ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತು ಇನ್ನೂ ಇನ್ನಿತರ ಬೇರೆ ಬೇರೆ ಇಲಾಖೆಯ ಒಂದು ಸರ್ಕಾರದಿಂದ ನಾವು ಈ ಕ್ರಮಗಳನ್ನು ಕೈಗೊಳ್ತೀವಿ. ಅದರಲ್ಲಿ NGOs, ಪೋಷಕರು, ಸಾರ್ವಜನಿಕರು, ಈ ರೀತಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಫೈಟ್ ಅಗೇನ್ಸ್ಟ್ ಡ್ರಗ್ಸ್ ಏನಿದೆ ಅದನ್ನು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡೋಕ್ಕೆ ಇವರೆಲ್ಲರ ಒಂದು ಸಹಯೋಗದಿಂದ ಪೊಲೀಸ್ ಇಲಾಖೆ, ಕಂದಾಯ, ಸಾರಿಗೆ, ಉನ್ನತ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಔಷಧ ನಿಯಂತ್ರಣ ಇಲಾಖೆ, ಸೊ ಈ ರೀತಿ ವಿವಿಧ ಇಲಾಖೆಯವ್ರದ್ದು ಒಂದು ಸಹಕಾರದಿಂದ ನಾವು ಈ ಆಪರೇಷನ್ ರೈಸನ್ನು ನಾವು ಕಾರ್ಯಕ್ಕೆ ತರ್ತೀವಿ. ಅದಲ್ಲದೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೆಲವೊಂದು ಮಹತ್ವದ ಹೆಜ್ಜೆಗಳು ಹಾಗೂ ನಿರ್ಧಾರಗಳನ್ನು ಕೂಡ ತಗೊಂಡಿದೆ. ಒಂದು ಅದರಲ್ಲಿ ANTO ಅಂದರೆ ಆ್ಯಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್, ಇದನ್ನು ಸ್ಥಾಪನೆ ಈಗಾಗಲೇ ಮಾಡಲಾಗಿದೆ. ಅದರಡಿಯಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಅದಲ್ಲದೆ ನಾವು ಒಂದ್ಸಲ ಪ್ರಕರಣ ದಾಖಲಾದಮೇಲೆ ಅದು ನ್ಯಾಯಾಲಯದಲ್ಲಿ ಶೀಘ್ರದಲ್ಲಿ ನಾವು ವರದಿ ಕೊಟ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಟ್ರಯಲು ಕೂಡ ಬೇಗ ಮುಗಿಸಿ ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ಕ್ರಮಗಳನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ. ಅದರಲ್ಲಿ ಒಂದು ವಿಶೇಷವಾಗಿ
ಅನೇಕ ಸಲ ನಾವು ಚಾರ್ಜ್ ಶೀಟ್ ಮಾಡೋಕ್ಕೆ ಕೆಲವೊಂದು ಟೆಕ್ನಿಕಲ್ ರಿಪೋರ್ಟ್ಸ್ ಆಗಿರ್ಬೋದು, ಎಫ್ ಎಸ್ ಎಲ್ ರಿಪೋರ್ಟ್ಸ್ಗಳು ತಡ ಆಗಿರುತ್ತಾರೆ. ಹಾಗಾಗಿ ಎಫ್ ಎಸ್ ಎಲ್ಗೂ ಕೂಡ ಅದನ್ನು ಸ್ಟ್ರೆಂಥನ್ ಮಾಡಿ ಈ ಏನೇನು ಎಫ್ ಎಸ್ ಎಲ್ ರಿಪೋರ್ಟ್ಸ್ ಇದೆ ಅದನ್ನು ಕೂಡ ಬೇಗ ಬಂದು ನಾವು ಚಾರ್ಜ್ ಶೀಟ್ ಬೇಗ ಮಾಡೋದು ಕೂಡ ವ್ಯವಸ್ಥೆನೂ ಕೂಡ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಇಂಥ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಅದಲ್ಲದೆ ಇನ್ನೊಂದು, ಈಗಾಗಲೇ ನಾನು ಹೇಳಿದೆ, ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ನಾವು ಎಷ್ಟು ಕೇಸಸ್ ಮಾಡಿದ್ದೀವಿ, ಅದರಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿನಿಯರು ಈ ವ್ಯಸನಕ್ಕೆ ಅವ್ರು ಒಳಗಾಗ್ತಿದ್ದಾರೆ. ಅದಕ್ಕೆ ಅವರ ಯಾವುದೋ ಬೇರೆ ಪ್ರಭಾವದಿಂದ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಜಸ್ಟ್ ಮನೋರಂಜನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಇರ್ಬೋದು, ಅಥವಾ ಪಿಯರ್ ಪ್ರೆಷರ್, ಬೇರೆ ಬೇರೆ ಸ್ನೇಹಿತರಲ್ಲೊಂದು ಒತ್ತಡದಿಂದ ಇರ್ಬೋದು, ಅಥವಾ ಪ್ರಾಯೋಗಿಕಾತ್ಮಕವಾಗಿ ಅಂದರೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಇಂಥ ವಿವಿಧ ಕಾರಣದಿಂದ ನಮ್ಮ ಈ ವಿದ್ಯಾರ್ಥಿನಿಯರು ಈ ಡ್ರಗ್ಸ್ನ ಒಂದು ಜಾಲಕ್ಕೆ ಅವರು ಒಳಗಾಗ್ತಿದ್ದಾರೆ. ಸೊ ಹಾಗಾಗಿ ಅವೇರ್ನೆಸ್ ನಾವು ಯುವಕರಲ್ಲಿ ನಾವು ಮೂಡಿಸ್ಬೇಕಾಗುತ್ತೆ. ಅದು ನಾವು ಸಭೆ ಸಮಾರಂಭವನ್ನು ನಾವು ಮಾಡಿ ಹೇಳ್ತಾ ಇದ್ದೀವಿ. ಆದರೆ ಈಗ ಈ ಬೇಡ ಬರುವಂಥ ಏನು ಕಾರ್ಯಕ್ರಮ ಇದೆ ಅದರಲ್ಲಿ ನಾವು ಈ ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ವಿವಿಧ ಪೋಸ್ಟರ್ಸ್, ಶಾರ್ಟ್ ಫಿಲ್ಮ್ಸ್, ಅದ್ರ ಮೂಲಕ ನಾವು ಅವರಿಗೆ ಅರ್ಥ ಆಗುವ ಹಾಗೆ, ಅವರಿಗೆ ಜನಸ್ನೇಹಿ, ಯುವ ಸ್ನೇಹಿ ಸಂದೇಶವನ್ನು ನೀಡಿ ಈ ಡ್ರಗ್ಸಿನ ಏನು ತಗೊಂಡ್ರೆ ಏನು ದುಷ್ಪರಿಣಾಮ ಇದೆ, ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ಮೆಂಟಲ್ ಸ್ಟೇಟಸ್ ಮೇಲೆ ಏನೇನು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ನಾವು ಇಂಥ ಶಾರ್ಟ್ ವಿಡಿಯೋಸ್ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಈ ವಿಡಿಯೋಸಿಂದ ಅವರು ತಮ್ಮ ಇಂಥ ಚಟುವಟಿಕೆಗಳಿಗೆ ಅಥವಾ ಇಂಥ ಡ್ರಗ್ಸಿಗೆ ಒಳಗಾಗದೆ ಅವ್ರು ಬೇರೆ ಬೇರೆ ರೀತಿಯಿಂದ ಕ್ರೀಡೆಗಳಲ್ಲಿ, ಶಿಕ್ಷಣದಲ್ಲಿ, ಆರೋಗ್ಯಕರ ಆ್ಯಕ್ಟಿವಿಟೀಸಲ್ಲಿ ಅವ್ರು ಇನ್ವಾಲ್ವ್ ಆಗಿ ಅವ್ರು ತಮ್ಮ ಜೀವನನ ಸುಧಾರಿಸ್ಕೊಳ್ಳುವ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ. ಸೊ ಕೊನೆಯದಾಗಿ ಈ ಎರಡು ಪ್ರೋಗ್ರಾಮ್ಸ್ ಏನಿದೆ, ರೈಸ್ ಮತ್ತು ಈ ಬೇಡ ಬಹು ಕಾರ್ಯಕ್ರಮಗಳು, ಮೇನ್ಲಿ ನಮ್ಮ ಯುವ ಜನರನ್ನು ನಾವು ಮಾದಕ ವ್ಯಸನ ವಿರೋಧಿ ರಾಯಭಾರಿಗಳನ್ನಾಗಿ ಮಾಡಲು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೀವಿ. ಸೊ ಈವರೆಗೆ ಪೊಲೀಸ್ ಇಲಾಖೆಯಿಂದ ಅನೇಕ ಕಾರ್ಯಗಳು ಆಗ್ತಾಯಿತ್ತು. ಈಗ ಬೇರೆ ಬೇರೆ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಯ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಇದ್ರದ್ದು ಈ ಡ್ರಗ್ಸಿನ ಮೂಲ ಏನಿದೆ, ಯಾಕಿದು ಇಷ್ಟೊಂದು ನಾವು ಕೇಸಸ್ ಹಾಕಿದ್ರು ಯಾಕೆ ಇನ್ನೂ ಆಗ್ತಾಯಿದೆ, ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಸಾಕಷ್ಟು NDPS ಅಡಿಯಲ್ಲಿ ಪೊಲೀಸ್ ಇಲಾಖೆ ಅನೇಕ ಕೇಸುಗಳನ್ನು ದಾಖಲು ಮಾಡಿದ್ದೀವಿ. ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ಅದು ನಾವು ಪತ್ರಿಕಾ ಪ್ರಕರಣವನ್ನು ನಾವು ನೀಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ನಮ್ಮ ಉತ್ತರ ವಿಭಾಗ ಬೆಳಗಾವಿ ರೇಂಜ್ ಏನಿದೆ ಅದಕ್ಕೆ 5 ಜಿಲ್ಲೆ ಬರುತ್ತೆ. ಬೆಳಗಾವಿ, ಬಿಜಾಪುರ, ಬಾಗಲಕೋಟ್, ಧಾರವಾಡ ಮತ್ತು ಗದಗ. ಸೊ ಈ 5 ಜಿಲ್ಲೆಗಳಲ್ಲಿ ಈ ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ಎಲ್ಲ 5 ಜಿಲ್ಲೆಗಳನ್ನು ನಾವು ಹೋಲಿಸಿದೆ ಸಾಕಷ್ಟು ಪ್ರಕರಣಗಳು, ಸಾಕಷ್ಟು ಪ್ರಮಾಣದಲ್ಲಿ ಗಾಂಜಾ ಜಪ್ತಿ ಆಗಿರುವಂಥದ್ದು, ಸಾಕಷ್ಟು ಪ್ರಮಾಣದಲ್ಲಿ ಆರೋಪಿಗಳನ್ನು ದಸ್ತಗಿರಿ ಮಾಡಿರೋದು ಈ 5 ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆನೇ ಪ್ರಥಮ ಸ್ಥಾನದಲ್ಲಿದೆ. ಈ ವರ್ಷ ಜೂನ್ 30ನೇ ತಾರೀಕುವರೆಗೆ ಈಗಾಗಲೇ 118 kg ಗಾಂಜಾವನ್ನು ಇಲ್ಲಿ ಸೀಸ್ ಮಾಡಿದ್ದಾರೆ. ಇದರ ಮೌಲ್ಯ ಸುಮಾರು 24 ಲಕ್ಷ ಆಗಿದೆ. ಈಗಾಗಲೇ 37 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ. ಅದರಲ್ಲಿ 20 ಜನ ಪೆಡ್ಲರ್ಸ್ ಇದ್ದಾರೆ ಮತ್ತು 17 ಜನ ಸಜ್ಜುಗೊಳಿಸಿದ್ದಾರೆ. ಇನ್ನೊಂದು ಭಾಳ ಮುಖ್ಯವಾದಂಥ ವಿಷಯ, ಈವರೆಗೆ ನಾವು NDPS ಕಾಯ್ದೆ ಅಡಿಯಲ್ಲಿ ಡ್ರಗ್ಸ್ ಅಫೆಂಡರ್ಸ್ ಮೇಲೆ ಕೇಸ್ ಮಾಡ್ತಾರೆ. ಈ ಸಲ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಬಿಟ್ NDPS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ ಈ ಗುಂಡಾ ಕಾಯ್ದೆ, ತಮ್ಮೆಲ್ಲರಿಗೂ ಗೊತ್ತಿದೆ ಯಾರ್ಯಾರು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅಂಥವ್ರ ಮೇಲೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ಆಗಿ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿದರೆ ಅವರಿಗೆ ನಾವು 1 ವರ್ಷ ಮಟ್ಟಿಗೆ ಕಾರಾಗೃಹದಲ್ಲಿ ನಾವು ಇಡ್ಬೋದು ಬಂಧನದಲ್ಲಿ. ಅದೇ ರೀತಿ ಈ ಡ್ರಗ್ ಅಫೆಂಡರ್ಸಿಗೆ ಬಿಟ್ NDPS ಅಂತ ಒಂದು ವಿಶೇಷ ಕಾಯ್ದೆ ಇದೆ. ಇದನ್ನು ಕೂಡ ಪ್ರಿವೆಂಟಿವ್ ಡಿಟೆನ್ಷನ್ ಕಾನೂನು ಇದೆ. ಇದರ ಅಡಿಯಲ್ಲಿ ಯಾರ್ಯಾರು ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ, ಯಾರ ಮೇಲೆ 3, 4, 5 ಪ್ರಕರಣ ದಾಖಲಾಗಿದೆ, ಸಾಕಷ್ಟು ಪ್ರಕರಣಗಳು ದಾಖಲಾದರೂ ಕೂಡ ಅವರು ತಮ್ಮ ಚಟುವಟಿಕೆಯನ್ನು ನಿಲ್ಲಿಸದೆ ಅದೇ ರೀತಿ ಇನ್ನೂ ಪೆಡ್ಲಿಂಗ್ ಮಾಡ್ತಿದ್ದಾರೆ, ಅಂಥವ್ರನ್ನ ಐಡೆಂಟಿಫೈ ಮಾಡಿ ಈಗಾಗಲೇ 2 ಆರೋಪಿತರ ವಿರುದ್ಧ
ಸ್ಪಿಟ್ NDPS ಕಾಯ್ದೆ ಅಡಿಯಲ್ಲಿ ಬಿಜಾಪುರ ಜಿಲ್ಲೆಯಿಂದ ಪ್ರಕರಣ ದಾಖಲಾಗಿದೆ. ಇದನ್ನು ಕೂಡ ಒಂದು ಹೊಸ ಪ್ರಯೋಜನ ಇಲ್ಲಿ ಜಿಲ್ಲೆಯಲ್ಲಿ ಆಗಿದೆ. ಸೊ ಹಾಗಾಗಿ ಈ 2 ಪ್ರಕರಣ ಜೊತೆಗೆ ಇನ್ನೂ ಯಾರ್ಯಾರು ಇಂಥ ಹ್ಯಾಬಿಚುವಲ್ ಡ್ರಗ್ ಅಫೆಂಡರ್ಸ್ ಇದ್ದಾರೆ ಅವ್ರಿಗೂ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕೂಡ NDPS ಕಾಯ್ದೆ ಆಗಿರ್ಬೋದು ಅಥವಾ ಸ್ಪಿಟ್ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಸೊ ಒಟ್ಟಾರೆ ಈ ಡ್ರಗ್ಸಿನ ಹೋರಾಟ ಏನಿದೆ ಅದು ನಿರಂತರವಾಗಿ ನಾವು ಪೊಲೀಸ್ ವತಿಯಿಂದ ನಾವು ಮಾಡ್ತಾ ಇದ್ವಿ. ಈಗ ಈ ಆಪರೇಷನ್ ರೈಸ್ ಈಗಾಗಲೇ ನಾನು ಹೇಳಿದ್ದೀನಿ, ಇದು ಎಲ್ಲ ಜಿಲ್ಲೆಗಳಲ್ಲಿ 3 ಹಂತದಲ್ಲಿ ನಾವು ಮಾಡ್ತೀವಿ. ಮೊದಲನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ಹೇಳಿ ಒಂದು ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತು ಇದಾದಮೇಲೆ ಒಂದು ಕಾಲೇಜಲ್ಲಿ ಕಾರ್ಯಕ್ರಮ ಇದೆ. ಅದಾದಮೇಲೆ 2ನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. 3ನೇ ಹಂತದಲ್ಲಿ ತಾಲೂಕಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಸ್ಥಳೀಯ ಶಾಸಕರಾಗಲಿ ಅಥವಾ ಜಿಲ್ಲಾ ಮಂತ್ರಿಯವರಿಗೆ ಆಹ್ವಾನ ನೀಡಿ ಅವ್ರ ಜೊತೆಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಸೊ ಒಟ್ಟಾರೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ 3 ಹಂತದ ಕಾರ್ಯಕ್ರಮವನ್ನು ಇಡೀ ತಿಂಗಳ ಎಲ್ಲ ಜಿಲ್ಲೆಗಳಲ್ಲಿ ನಡೆಯಲಿದೆ. ಸೊ ಅಂತಿಮವಾಗಿ ಈ ಡ್ರಗ್ಸಿನ ಸಮಸ್ಯೆ ಏನಿದೆ ಮತ್ತು ಕರ್ನಾಟಕವನ್ನು ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇದ್ದೀವಿ. ಆದರೆ ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕಾದ್ರೆ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಯವರು, ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಹೋರಾಟದಲ್ಲಿ ಕೈ ಜೋಡಿಸ್ಬೇಕಂತ ಸಾಮಾನ್ಯವಾಗಿ ನಾನೆಲ್ಲೂ ಹೇಳಿಲ್ಲ. ಡೆಫಿನೆಟ್ಲಿ ನಮಗೂ ಮಾಹಿತಿ ಇದೆ. ಆಲ್ರೆಡಿ ನಮ್ಮ ರೇಂಜ್ 5 ಜಿಲ್ಲೆಯಲ್ಲಿ ಕೆಲವು ಜಿಲ್ಲೆಗಳು ಈಗಾಗಲೇ ಬೇರೆ ರಾಜ್ಯಕ್ಕೆ ಹೋಗಿ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಕೆಲವು ಪ್ರಮುಖ ಪೆಡ್ಲರ್ಸ್ ಏನು ಬಿಜಾಪುರ ಆಗಿರ್ಬೋದು, ಬೆಳಗಾಂ, ಗದಗ ಈ ರೀತಿ ಬೇರೆ ರಾಜ್ಯದವರು ಸಪ್ಲೈ ಮಾಡ್ತಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಇದೆ. ಅವ್ರ ಬಗ್ಗೆ ನಾವು ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಸರ್, ಈಗ ಮಾದಕ ದ್ರವ್ಯ ವಿಚಾರವಾಗಿ ಈ ಕಂಟ್ರೋಲ್ ಮಾಡೋದು ಬರೀ ಪೊಲೀಸ್ ಇಲಾಖೆ ಕೆಲಸ. ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ? ನಾವು 2 ವರ್ಷದಿಂದ ನೋಡ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಿಂದ ಯಾವುದೇ ಒಂದು ಹಸಿ ಗಾಂಜಾ ಹಿಡಿತಾ ಇಲ್ಲ. ನನ್ನ ಎಷ್ಟ ಬರ್ತಾ ಇದೆ ಸರ್. ಅಬಕಾರಿ ಇಲಾಖೆ ಮಲ್ಕೊಂಡಿದೆ ನೋಡಿ. ನಾನು ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಹೇಳ್ಬೋದು. ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಕೇಸ್ಗಳನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಈ ಆಪರೇಷನ್ ರೈಸ್ ಅಡಿಯಲ್ಲಿ ಈಗಾಗಲೇ ನಾನು ಭಾಳ ಡಿಟೇಲ್ ಆಗಿ ಹೇಳಿದ್ದೀನಿ. ಬೇರೆ ಬೇರೆ ಇಲಾಖೆಯವರ ಜೊತೆ ಕೂಡ ನಾವು ಸೇರಿ ಅವ್ರದ್ದು ಒಂದು ಸಹಕಾರ ತಗೊಂಡು ಈ ಹೋರಾಟದಲ್ಲಿ ಎಲ್ಲರಿಗೂ ಕೂಡ ನಾವು ಅವ್ರದ್ದು ಅಸಿಸ್ಟೆನ್ಸ್ ಕೂಡ ತಗೊಂಡಿದ್ದೀವಿ. ಸರ್, ಈಗ ಪ್ರಮುಖವಾಗಿ ಡ್ರಗ್ ಅಡಿಕ್ಟ್ ಆಗಿರ್ತಕ್ಕಂಥ ಯುವಕರಿದ್ದಾರೆ ತುಂಬ ಕಡೆ. ಮೆಡಿಕಲ್ ಸ್ಟೋರ್ಗಳಲ್ಲಿ ಕೋರೆಕ್ಸ್ನಂಥ ಔಷಧಗಳನ್ನು ಮತ್ತು ಮಾತ್ರೆಗಳನ್ನು ತೆಗೆದುಕೊಂಡು ಇಲ್ಲೆಲ್ಲಿ ಅದಕ್ಕೋಸ್ಕರವಾಗಿ ಸೇರಿಸಿ ತರ್ತಾ ಇದ್ದಾರೆ. ಅದಕ್ಕೆ ಮೆಡಿಕಲ್ ಸ್ಟೋರ್ಗಳಿಗೆ ಒಂದು ಕಟ್ಟುನಿಟ್ಟಿನ ಆದೇಶ ಈಗಾಗಲೇ ಇದ್ರ ಬಗ್ಗೆ ಎಲ್ಲ ನಮ್ಮ ಆಫೀಸಲ್ಲಿ ತಿಳಿಸಿದ್ದೀವಿ. ಅದ್ರ ಜೊತೆಗೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಹೇಳಿದೆ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟು ಕೂಡ ಈ ನಮ್ಮ ಆಪರೇಷನ್ ರೈಸ್ ಅಡಿಯಲ್ಲಿ ಅವ್ರಿಗೂ ಕೂಡ ಪಾತ್ರ ಇದೆ. ಅವ್ರ ಜೊತೆನೂ ಈಗ ಮುಂಬರುವ ದಿನಗಳಲ್ಲಿ ಅವ್ರ ಜೊತೆನೂ ಮೀಟಿಂಗನ್ನು ಮಾಡಿ ಓವರ್ ದ ಕೌಂಟರ್ ಏನೇನು ಈ ರೀತಿ ಸೇಲ್ ಆಗ್ತದೆ ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಕ್ರಮ ಕೈಗೊಳ್ತೀವಿ. ಒಂದು ಆರೋಪ when I met a person personally, one tracking camp ನಲ್ಲಿ ಹೋದಾಗ I met a person who's from Bangalore, who's from Uttar Pradesh but working in Bangalore. ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಕಾನ್ಸ್ಟೇಬಲ್ ಕಡೆಯಿಂದ ನಮ್ಗೆ ಆರಾಮಾಗಿ ಸಿಗ್ತಿತ್ತು ಡ್ರಗ್ಸ್. They know the traffic constable. He personally was purchasing from that. I heard that. He told me, I have no evidence to prove that. But he said, Bangalore traffic constable, there are particular traffic constables. Over the particular time al hodre, you will get drugs something. I mean, this is told by the person who consumes it. So I have no evidence to prove it. So, ಈ ತರ serious allegation ಇದ್ರೆ I bring ಅದು concerned officer ಗಮನಕ್ಕೆ ತರ್ತೀವಿ. I can talk about Bijapur and ನಮ್ಮ 5 districts. In general, but definitely happening in Bangalore, ನೀವು ಹೇಳೋದು ಕೂಡ concerned officer ಗಮನಕ್ಕೆ ನಾವು ತಗೊಂಡ್ಬರ್ತೀವಿ. ಒಂದೊಂದು ಸಲಹೆ ಈಗ ನಾವು ಏನಂದ್ರೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಕೆಲವರು ಇದು ಆಗಿ ಕ್ವಿಟ್ ಮಾಡಿರ್ತಾರೆ. ಅವರಿಂದ ಮಾಡಿದ್ರೆ ಅನುಕೂಲ ಆಗ್ತದೆ. ನಾ ಯಾವ ತರ ಇದ್ದೆ ಮೊದಲು, ಈಗ ನಮ್ಗೆ ಒಳ್ಳೇದಾಗಿದೆ. ಸೊ ದೇ ಮೋರ್ ಎಫೆಕ್ಟಿವ್ ದೆನ್ ಸಂಬಡಿ ಎಲ್ಸ್. ಇಸ್ ಅ ಗುಡ್ ಸಜೆಷನ್. ಡೆಫಿನೆಟ್ಲಿ ಯಾರು ಹಿಂಗೆ
ಎಡಿಕ್ಟ್ ಆಗಿ ಡಿ ಅಡಿಕ್ಷನ್ ಸೆಂಟರಿಂದ ಹೊರಗೆ ಬಂದು ಜನ ಆಗಿದ್ದಾರೆ, ಅವರಿಂದನೂ ನಾವು ಕೆಲವೊಂದು ಸಣ್ಣ ಟಾಕ್ಸ್ ಕೊಡ್ತೇವೆ. ಸರ್, ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು ಸುತ್ತಮುತ್ತ ಈ ರೀತಿ ಚಟುವಟಿಕೆಗಳು ಏನಾದರೂ ಕಂಡು ಬಂದಿದೆ? ಅದಕ್ಕೇನೆ ಎರಡನೇ ಹಂತದ ಕಾರ್ಯಕ್ರಮ ಏನಿದೆ ಅಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಸ್ಕೂಲ್ ಆ್ಯಂಡ್ ಕಾಲೇಜಸ್. ಸೊ ಈಗಾಗಲೇ ಆಲ್ರೆಡಿ ಎವ್ರಿ ಇಯರ್ ನಾವು ಮಾಡ್ತಾನೆ ಇರ್ತೀವಿ. ಸ್ಕೂಲು ಕಾಲೇಜಸ್ ಸುತ್ತಮುತ್ತ ಪೆಟ್ಟ ಕಾಯ್ದೆ ಆಗಿರ್ಬೋದು ಅಥವಾ ಸಿಗರೇಟು ತಂಬಾಕು ಅದನ್ನು ಮಾಡ್ತಾನೆ ಇರ್ತೀವಿ. ಸೊ ಈ ವರ್ಷನೂ ಕೂಡ ನಾವು NDPS ಅಡಿಯಲ್ಲಿ ಸ್ಕೂಲು ಹೈಸ್ಕೂಲು PUC ಡಿಗ್ರಿ, ಸೊ ವಿ ಆರ್ ಟಾರ್ಗೆಟಿಂಗ್ ದೋಸ್ ಇನ್ಸ್ಟಿಟ್ಯೂಷನ್ಸು. ಮೊದಲನೇ ಹಂತದಲ್ಲಿ ನಾವು ಇದನ್ನ ಕಾರ್ಯಾರಂಭ ಇವತ್ತಿನ ಕಾರ್ಯಕ್ರಮ. ಎರಡನೇ ಹಂತದಲ್ಲಿ ಎಲ್ಲ ಠಾಣಾ ಮಟ್ಟದಲ್ಲಿ ಸೊ ಬೀಟ್ ಲೆವೆಲ್ದಲ್ಲಿ ಈ ಕಾರ್ಯಕ್ರಮ ಏನು ಇವತ್ತು ನಡೆಯುತ್ತೆ ಅದು ರೆಪ್ಲಿಕೇಟ್ ಆಗುತ್ತೆ. ಮೂರನೇ ಹಂತದಲ್ಲಿ ಸರ್ ಹೇಳಿದಾಗೆ ಅದು ಶಾಸಕರು ಮತ್ತು ಸಚಿವರ ನೇತೃತ್ವದಲ್ಲಿ ಮೂರನೇ ಹಂತ ತಾಲೂಕಾ ಮಟ್ಟದಲ್ಲಿ ಅದನ್ನು ನಡೆಯುತ್ತೆ. ಸೊ ದಟ್ ಈಸ್ ಹೌ ವಿ ಆರ್ ಪ್ಲಾನಿಂಗ್. ಅಂದ್ರೆ ಇದುವರೆಗೆ ಯಾವುದು ಆ ರೀತಿ ಪತ್ತೆ ಆಗಿದೆ? ಸ್ಕೂಲು ಕಾಲೇಜಸ್ ಪಕ್ಕ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಸೋಫಾ ಸಿಕ್ಕಿರೋ ಪ್ರಕರಣಗಳಲ್ಲಿ ಸ್ಕೂಲ್ ಮತ್ತು ಕಾಲೇಜ್ ಅಕ್ಕಪಕ್ಕ ಆಗಲಿ ಅಥವಾ ಸ್ಟೂಡೆಂಟ್ಸಿಗಾಗಲಿ ಇದು ಬಂದಿಲ್ಲ. ಇಟ್ ಇಸ್ ಅ ಮೋರ್ ಆಫ್ ಏನು ಅಂತಂತಂದರೆ, ಒಂದು ತೋಟ ಅವರ ಹೊಲದಲ್ಲಿ ತೋಟದಲ್ಲಿ ಬೆಳೆದಿದ್ದು, ಎರಡನೇದು ಮಹಾರಾಷ್ಟ್ರ ಕಡೆಯಿಂದ ನಮಗೆ ಒಣ ಗಾಂಜಾ ಬಂದು ಇಲ್ಲಿಂದ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಮಾರೋದು ಸಿಕ್ಕಿದೆ. ಯಾರೀಗ ನಾವು ನಾಂದೇಡದಿಂದ ಲಾಸ್ಟ್ ಗೋಲ್ ಗುಂಬಜದಲ್ಲಿ ನಾವು ಇಲ್ಲಿ ಒಬ್ಬನೇ ಹಿಡಿದಾಗ ತನ್ನ ಲಿಂಕ್ ಸಿಕ್ಕಿದ್ದು ವರ್ತಿಯಿಂದ ಹಿಡ್ಕೊಂಡಾಗ ಲಿಂಕ್ ಸಿಕ್ಕಿದ್ದು ನಾಂದೇಡ್. ದಟ್ ಈಸ್ ಆಫ್ ದ ಚೈನ್ ಲಿಂಕ್ ಇಸ್ ದೇ. ಸೊ ಹಾಗಾಗಿ ಇಟ್ ಇಸ್ ಅ ಚೈನ್ ಲಿಂಕ್ ಟು ಗೋ ಫಾರ್ ದ ಪೆಡ್ಲರ್ಸ್. ಇದು ಟಾರ್ಗೆಟ್ ಯುವಕರು ಮತ್ತು ವಿದ್ಯಾರ್ಥಿಗಳು ಆಗಿರೋದ್ರಿಂದ ಮೆಜಾರಿಟಿ ನಮ್ದು ಅದು ಏಜ್ ಗ್ರೂಪ್ ಕ್ಯಾಟಗರೈಸೇಷನ್ ನೋಡಿದ್ರು ಕೂಡ ಮೆಜಾರಿಟಿ ನಮ್ಮಲ್ಲಿ ಕಂಡು ಬಂದಿರೋದು ಲೇಬರ್ ಕ್ಲಾಸ್. ಸೊ ಆಗಿದೆ. ಸ್ಟೂಡೆಂಟ್ಸ್ಗೂ ಕೂಡ ನಾವು ಚೆಕ್ ಮಾಡ್ತೀವಿ. ನಮ್ಮಲ್ಲಿ ಜಾಸ್ತಿ ದೌರ್ಜನ್ಯ ಇಲ್ಲ ಸರ್. ನಿಮ್ಮ ಮೂಲಕ ಎಲ್ಲ ಸಾರ್ವಜನಿಕರಿಗೆ ನಾವು ನೋಡಿದ್ದೀವಿ, ಸಾಕಷ್ಟು ಗ್ರಾಮದಲ್ಲಿ ಅವರವ್ರ ತೋಟದಲ್ಲಿ ಕೆಲವರು ಗಾಂಜಾ ಬೆಳೆಸ್ತಾ ಇದ್ದಾರೆ. ಈಗ ಹೋದ ವರ್ಷನೇ ನೀವು ಎಕ್ಸೈಸ್ ಮಾಡಿದ್ರೆ ಸರ್ 338 kg ಸೊ ಈಗ ನಾವು ನಮ್ಮ ಬೀಟ್ ವ್ಯವಸ್ಥೆ ಇದೆ, ನಮ್ಮ ಬೀಟ್ ಸಿಬ್ಬಂದಿಗೆ ಹೇಳ್ತೀವಿ ಆಯಾ ಹಳ್ಳಿಗೆ ಹೋದಾಗ ಇಂಥ ಮಾಹಿತಿ ಕಲೆ ಆಗುತ್ತೆ. ನಿಮ್ಮ ಮೂಲಕ ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿ ಮಾಡ್ತೀನಿ, ಎಲ್ಲೆಲ್ಲಿ ಯಾವುದೇ ಗ್ರಾಮದಲ್ಲಿ ಹಿಂಗೆ ಗಾಂಜಾ ಬೆಳೆಸ್ತಾ ಇದ್ರೆ ದಯವಿಟ್ಟು ನಮ್ಮದು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ, SP ಅವ್ರಿಗೆ ಫೋನ್ ಮಾಡಿ, ಅಥವಾ ನಮ್ಮ KSP ಆ್ಯಪ್ ಇದೆ. KSP ಆ್ಯಪಲ್ಲಿ ಡ್ರಗ್ಸ್ ಮಾಹಿತಿ ಕೊಡೋಕ್ಕೇ ಒಂದು ಸೆಪರೇಟ್ ಕಾಲಮ್ ಇದೆ. ಅದ್ರ ಬಗ್ಗೆ ನಾವು ಪ್ರತಿದಿನ ನೋಡ್ತೀವಿ KSP ಆ್ಯಪಲ್ಲಿ ಎಷ್ಟೆಷ್ಟು ಕಂಪ್ಲೇಂಟ್ಸ್ ಬಂದಿದೆ ಅಂತ. ಸೊ ಅದರಲ್ಲಿ ಈಗ ಏನಾದರೂ ಕಂಪ್ಲೇಂಟ್ ಬಂದರೆ ಕ್ವಿಕ್ಲಿ ನಾವು ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಸರ್, ವಾರ್ಡ್ ನಂಬರ್ 18ರಲ್ಲಿ ಬಿಂದಾಸ್ ಗಂಟೆ ಈಗಾದರೂ ಸೇಲ್ ಇದೆ. ಕಾಲೇಜ್ ಹುಡುಗರೆಲ್ಲ ಬಂದು ಅವ್ರು ಪೊಲೀಸ್